ಪ್ರವೀಣ್ ಖಂಡಿತ. ಯಾಕಂದ್ರೆ ಈಗ ಮನೆ ಒಳಗೆ ಶಂಭು ಶಿವಶಂಕರಪ್ಪನವರು ವಾಸವಾಗಿರುವಂತಹ ಮನೆ ಒಳಗಡೆ ಏನು ಅವರ ಮೃತದೇಹಕ್ಕೆ ಪೂಜಾ ಕೈಂಕರ್ಯ ನಡೆತಿರುವಂತದ್ದು ವೀರಶೈವ ಲಿಂಗಾಯತ ಸಂಪ್ರದಾಯ ಪೂಜಾ ಪುರಸ್ಕಾರ. ಈ ಪೂಜೆ ಮುಗಿದ ನಂತರ ನೇರವಾಗಿ ಇಲ್ಲಿಂದ ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾರೆ. ಸಾಯಿಬಾಬಾ ಮಂದಿರದ ಹತ್ರ ಪೂಜೆ ಕೈಂಕರ್ಯಗಳ ನಡೆದ ನಂತರ ಮುಂದೆ ಅವರ ಪಾರ್ಥಿವ ಶರೀರವನ್ನ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡುವಂತದ್ದು. ಯಾಕಂದ್ರೆ ರಾಜ್ಯಾದ್ಯಂತ ಸಾಕಷ್ಟು ಅವರ ಅಭಿಮಾನಿಗಳಿರುವಂತದ್ದು. ಈಗಾಗಲೇ ದಾವಣಗೆರೆಯತ್ತ ಆಗಮಿಸುವಂತ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಶಂಭು ಶಿವಶಂಕರಪ್ಪನವರನ್ನ ಕೊನೆ ಬಾರಿಗೆ ನೋಡಬೇಕು ಅನ್ನುವಂತಹ ಆಸೆ ಇರುವಂತದ್ದು. ಯಾಕಂತಂದ್ರೆ ಇನ್ನು ಮುಂದೆ ಅವರು ನಮಗೆ ದೈಹಿಕವಾಗಿ ಸಿಗುವುದಿಲ್ಲ, ಅವರ ಅಂತಿಮ ದರ್ಶನವನ್ನ ನಾವು ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ವಿವಿಧೆಡೆಯಿಂದ ಈಗಾಗಲೇ ಅಭಿಮಾನಿಗಳು ಆಗಮಿಸುತ್ತಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಹೈಸ್ಕೂಲ್ ಫೀಲ್ಡ್ ನಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಸಹ ಮಾಡಿರುವಂತದ್ದು. ಸಾಕಷ್ಟು ಪೊಲೀಸ್ ಸಪ್ಪಗಾವಲಿನಲ್ಲಿ ಹಾಕಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಸಿಎಂ ಡಿಸಿಎಂ ಆದಿಯಾಗಿ ಸಾಕಷ್ಟು ಸಚಿವರು ಶಾಸಕರು ಏನು ಅವರ ಅಂತಿಮ ದರ್ಶನಕ್ಕೆ ಬರುವ ನಿಟ್ಟಿನಲ್ಲಿ ಈಗಾಗಲೇ ದಾವಣಗೆರೆಯಲ್ಲೆಲ್ಲ ಸಾಕಷ್ಟು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಎಲ್ಲೆಡೆಯೂ ಸಹ ಪೊಲೀಸ್ ಹದ್ದಿನ ಕಣ್ಣಿಟ್ಟಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಗೆಸ್ಟ್ ಏನು ಜನಪ್ರತಿನಿಧಿಗಳು ವಿಐಪಿಗಳು ಬರೋದ್ರಿಂದ ಇವತ್ತು ನಿಜಕ್ಕೂ ದಾವಣಗೆರೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಏನು ಸಾಕಷ್ಟು ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನು ಅಭಿಮಾನಿಗಳು ಕ್ಷಣದಿಂದ ಕ್ಷಣಕ್ಕೂ ಸಹ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾರೆ. ಅವರ ಮನೆ ಹತ್ರ ಎಲ್ಲ ಹರಿದು ಬರ್ತಾ ಇದ್ದಾರೆ. ಪೊಲೀಸರು ಸಹ ಅವರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಸ್ಕೂಲ್ ಫೀಲ್ಡ್ ಗೆ ಹೋಗಿ ಅಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ ಸಾಕಷ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅವರ ಅಭಿಮಾನಿಗಳು ಮನೆ ಹತ್ರನೇ ಬರ್ತಿರೋದು. ನಾವು ಇಲ್ಲೇ ಮನೆ ಹತ್ರನೇ ಅವರ ಒಂದು ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾದು ನಿಂತಿರುವಂತದನ್ನ ನಾವು ಈಗ ಗಮನಿಸಬಹುದು. ಅಂದ್ರೆ ಮಹಿಳೆಯರು ಇರಬಹುದು, ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಇಲ್ಲೇನು ಕರೆದುಕೊಂಡು ಬಂದಿದ್ದಾರೆ. ಇಲ್ಲೂ ನಾವು ಕೊನೆಗೆ ಅವರ ದರ್ಶನವನ್ನ ಇಲ್ಲೇ ಮನೆಯಲ್ಲೇನು ಮಾಡಬೇಕು, ಹೈಸ್ಕೂಲ್ ಮೈದಾನದಲ್ಲೂ ಮಾಡಬೇಕು ಅಂತೇಳಿ ಅವರು ಈಗಾಗಲೇ ನಿಂತಿರುವಂತಹ ಇರುವಂತಹ ಇನ್ನಷ್ಟು ಮಹಿಳೆಯರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಹೇಳಿ. ಶಂಭು ಶಿವಶಂಕರಪ್ಪನ ನಮ್ಮ ಜೊತೆಗೆ ಬೌದ್ಧಿಕವಾಗಿ ಇಲ್ಲ, ಸಾಕಷ್ಟು ಅವರ ಭಕ್ತರಲ್ಲ ಈಗ ಒಂದು ಶೋಕ ಸಾಗರದಲ್ಲೇ ತೇಲಿದಂತಾಗ್ತಾ ಇದೆ. ಏನ್ ಹೇಳ್ತೀರಮ್ಮ? ಬಹಳ ಸಂತಾಪ ಆಗಿದೆ ಸರ್. ಬರೀ ಅವರು ಊರಂತ ನೋಡ್ಲಿಲ್ಲ, ಎಲ್ರನ್ನು ಇರೋರ್ನ ಎಲ್ಲಾರನ್ನು ಒಟ್ಟುಗೂಡಿಸಿ ಒಂದು ಎಜುಕೇಶನ್ ಆಗ್ಲಿ, ಪೊಲಿಟಿಕಲ್ ಇದ್ರಲ್ಲಾಗ್ಲಿ ಎಲ್ಲಾರನ್ನು ಒಟ್ಟು ಕರ್ಕೊಂಡ್ಬಂದು ಎಲ್ಲಾರ್ಗು ಬಹಳ ಸಹನೆಯಿಂದ ಅವರು ಮನೆಯವರು ಪ್ರತಿಯೊಬ್ಬರು ಎಲ್ಲಾನು ಅದೇ ರೀತಿಯಲ್ಲಿ ಆಧರಿಸಿ ನೋಡಿ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿರುವಂತ ನಾವು ಹೆಮ್ಮೆ ಪಡ್ತೀವಿ. ಬಟ್ ಇವತ್ತು ಅದೊಂದು ನಮಗೆ ಅದೊಂದು ದೊಡ್ಡ ವಾಯ್ಡ್ ಅಂತ ಆಗಿದೆ. ಅಲ್ಲಿಂದ ನಾವು ಹೊರಗಡೆ ಬರೋದು ಬಹಳ ಕಷ್ಟ. ಆದ್ರೆ ಅವ್ರ ಹೆಸರು ಅವ್ರು ಇಷ್ಟ ದಿವಸ ನಡೆಸ್ಕೊಟ್ಟಿದ್ನ ನಾವೆಲ್ಲರೂ ಮನೆಯವರು ಆಡಳಿತದವರು ಅವ್ರ ಜೊತೆಗೆ ನಾವು ಕೈ ಕೊಟ್ಟು ನಡೆಸಬೇಕು. ಅವ್ರನ್ನ ಕೊನೆ ಬರಿ ಯಾವಾಗಾದ್ರೂ ಭೇಟಿಯಾಗಿದ್ರೆ? ಅವರು ಹುಟ್ಟಿದಬ್ಬ ದಿವಸ ಬಂದು ನೋಡಿದ್ವಿ ಸರ್. ಯಾವ ರೀತಿ ಅಮ್ಮ ಅವ್ರ ಒಡನಾಟ ಶಂಭು ಶಿವಶಂಕರಪ್ಪನವ್ರದ್ದು? ಸಾಕಷ್ಟು ಹಿರಿಯರು, ಸಾಕಷ್ಟು ವಿಚಾರಗಳು ಗೊತ್ತಿರುವಂತಹ ವ್ಯಕ್ತಿ. ಯಾವ ರೀತಿ ಇತ್ತಮ್ಮ ಒಡನಾಟ? ಬಹಳ ಒಳ್ಳೆತನದಲ್ಲಿ ಎಲ್ಲರಿಗೂ ಕಿವಿ ಕೊಟ್ಟು ಕೇಳೋರು. ಏನ್ ಹೇಳ್ತಾರೆ, ಏನ್ ಬೇಕಿತ್ತು, ಬಂದಿರೋ ಉದ್ದೇಶ ಏನು, ಇದಿಷ್ಟೂ ಅವರ ಒಂದು ಅನಿಸಿಕೆಯಲ್ಲಿಟ್ಟು ನಮ್ಮನ್ನ ಕೇಳಿ ಏನ್ ಬೇಕು ಬೇಡ ಅಂತ ಹೇಳಿ ಅದನ್ನ ಅಷ್ಟೇ ಸುಲಭವಾಗಿ ಏನ್ ಮಾಡ್ಬೇಕು ಅನ್ನೋದು ನಾನು ಯಾವ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಾನು ತಿಳಿಸಿ ಹೇಳಿ ಕಳಿಸೋರು. ಅಮ್ಮ ನೀವೇನು? ಸೊ ತುಂಬಾ ಕಷ್ಟ ಆಗತ್ತೆ. ಇಂತ ಒಳ್ಳೆ ವ್ಯಕ್ತಿ ಈಗ ನಮ್ಮ ಹತ್ರ ಇಲ್ಲದೆ ನಮ್ ಜೊತೆಗೆ ಏನು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಕ್ಕೆ ತೋರ್ಸಕ್ಕೆ ಯಾರು ನಮ್ಗೆ ಮಾರ್ಗದರ್ಶಕ ಇಲ್ಲೇ ಇರೋದಕ್ಕೆ ತುಂಬಾ ಬೇಜಾರಾಗತ್ತೆ. ಬಟ್ ಇಷ್ಟ ದಿನ ಅವ್ರು ಏನೇನ್ ಮಾಡಿದ್ರೆ ತುಂಬಾನೇ ಯೋಚನೆ ಮಾಡಿ ಎಲ್ರೂ ಒಳ್ಳೇದಕ್ಕೆ, ಎಲ್ರಿಗೂ ಯಾವ ತರ ಏನ್ ಮಾಡಿದ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ಎಷ್ಟು ಜನಕ್ಕೆ ಅವ್ರ ಕಡೆಯಿಂದ ಏನ್ ಮಾಡ್ಬೇಕನ್ನೋದು ತುಂಬಾ ಇದರಿಂದ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಕೃತಜ್ಞತೆ ಎಲ್ಲರ ಕಡೆಯಿಂದಾನು. ಈಗ ಅದೇ ತುಂಬಾ ಬೇಜಾರಾಗತ್ತೆ ಸರ್. ಅವರು ಪ್ರವೀಣ್ ಖಂಡಿತ. ಯಾಕಂದ್ರೆ ಈಗ ಮನೆ ಒಳಗೆ ಶಂಭು ಶಿವಶಂಕರಪ್ಪನವರು ವಾಸವಾಗಿರುವಂತಹ ಮನೆ ಒಳಗಡೆ ಏನು ಅವರ ಮೃತದೇಹಕ್ಕೆ ಪೂಜಾ ಕೈಂಕರ್ಯ ನಡೆತಿರುವಂತದ್ದು ವೀರಶೈವ ಲಿಂಗಾಯತ ಸಂಪ್ರದಾಯ ಪೂಜಾ ಪುರಸ್ಕಾರ. ಈ ಪೂಜೆ ಮುಗಿದ ನಂತರ ನೇರವಾಗಿ ಇಲ್ಲಿಂದ
ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾರೆ. ಸಾಯಿಬಾಬಾ ಮಂದಿರದ ಹತ್ರ ಪೂಜೆ ಕೈಂಕರ್ಯಗಳ ನಡೆದ ನಂತರ ಮುಂದೆ ಅವರ ಪಾರ್ಥಿವ ಶರೀರವನ್ನ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡುವಂತದ್ದು. ಯಾಕಂದ್ರೆ ರಾಜ್ಯಾದ್ಯಂತ ಸಾಕಷ್ಟು ಅವರ ಅಭಿಮಾನಿಗಳಿರುವಂತದ್ದು. ಈಗಾಗಲೇ ದಾವಣಗೆರೆಯತ್ತ ಆಗಮಿಸುವಂತ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಶಾಮನೂರು ಶಿವಶಂಕರಪ್ಪನವರನ್ನ ಕೊನೆ ಬಾರಿಗೆ ನೋಡಬೇಕು ಅನ್ನುವಂತಹ ಆಸೆ ಇರುವಂತದ್ದು. ಯಾಕಂತಂದ್ರೆ ಇನ್ನು ಮುಂದೆ ಅವರು ನಮಗೆ ದೈಹಿಕವಾಗಿ ಸಿಗುವುದಿಲ್ಲ, ಅವರ ಅಂತಿಮ ದರ್ಶನವನ್ನ ನಾವು ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ವಿವಿಧೆಡೆಯಿಂದ ಈಗಾಗಲೇ ಅಭಿಮಾನಿಗಳು ಆಗಮಿಸುತ್ತಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಹೈಸ್ಕೂಲ್ ಫೀಲ್ಡ್ ನಲ್ಲಿ ಈಗಾಗಲೇ ಮುಂಜಾಗೃತಾ ಕ್ರಮವಾಗಿ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಸಹ ಮಾಡಿರುವಂತದ್ದು. ಸಾಕಷ್ಟು ಪೊಲೀಸ್ ಸರ್ಪಗಾವಲಿನಲ್ಲಿ ಹಾಕಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಸಿಎಂ ಡಿಸಿಎಂ ಆದಿಯಾಗಿ ಸಾಕಷ್ಟು ಸಚಿವರು ಶಾಸಕರು ಅವರ ಅಂತಿಮ ದರ್ಶನಕ್ಕೆ ಬರುವ ನಿಟ್ಟಿನಲ್ಲಿ ಈಗಾಗಲೇ ದಾವಣಗೆರೆಯಲ್ಲೆಲ್ಲ ಸಾಕಷ್ಟು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಎಲ್ಲೆಡೆಯೂ ಸಹ ಪೊಲೀಸ್ ಹದ್ದಿನ ಕಣ್ಣಿಟ್ಟಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಗೆಸ್ಟ್ ಜನಪ್ರತಿನಿಧಿಗಳು ವಿಐಪಿಗಳು ಬರೋದ್ರಿಂದ ಇವತ್ತು ನಿಜಕ್ಕೂ ದಾವಣಗೆರೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸಾಕಷ್ಟೊಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಅಭಿಮಾನಿಗಳು ಕ್ಷಣದಿಂದ ಕ್ಷಣಕ್ಕೂ ಸಹ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾರೆ. ಅವರ ಮನೆ ಹತ್ರ ಎಲ್ಲ ಹರಿದು ಬರ್ತಾ ಇದ್ದಾರೆ. ಪೊಲೀಸರು ಸಹ ಅವರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಸ್ಕೂಲ್ ಫೀಲ್ಡ್ಗೆ ಹೋಗಿ ಅಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ ಸಾಕಷ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅವರ ಅಭಿಮಾನಿಗಳು ಮನೆ ಹತ್ರನೇ ಬರ್ತಿರೋದು. ನಾವು ಇಲ್ಲೇ ಮನೆ ಹತ್ರನೇ ಅವರ ಒಂದು ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾದು ನಿಂತಿರುವಂತದನ್ನ ನಾವು ಈಗ ಗಮನಿಸಬಹುದು. ಅಂದ್ರೆ ಮಹಿಳೆಯರು ಇರಬಹುದು, ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಇಲ್ಲೇನು ಕರೆದುಕೊಂಡು ಬಂದಿದ್ದಾರೆ. ನಾವು ಕೊನೆಗೆ ಅವರ ದರ್ಶನವನ್ನ ಇಲ್ಲೇ ಮನೆಯಲ್ಲೇನು ಮಾಡಬೇಕು, ಹೈಸ್ಕೂಲ್ ಮೈದಾನದಲ್ಲೂ ಮಾಡಬೇಕು ಅಂತೇಳಿ ಅವರು ಈಗಾಗಲೇ ನಿಂತಿರುವಂತಹ ಇರುವಂತಹ ಇನ್ನಷ್ಟು ಮಹಿಳೆಯರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಹೇಳಿ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಜೊತೆಗೆ ಬೌದ್ಧಿಕವಾಗಿ ಇಲ್ಲ, ಸಾಕಷ್ಟು ಅವರ ಭಕ್ತರಲ್ಲ ಈಗ ಒಂದು ಶೋಕ ಸಾಗರದಲ್ಲೇ ತೇಲಿದಂತ ಆಗ್ತಾ ಇದೆ. ಏನ್ ಹೇಳ್ತೀರಮ್ಮ? ಬಹಳ ಸಂತಾಪ ಆಗಿದೆ ಸರ್. ಬರೀ ಅವರು ಊರಂತ ನೋಡ್ಲಿಲ್ಲ, ಇರೋರ್ನ ಎಲ್ಲಾರನ್ನು ಒಟ್ಟುಗೂಡಿಸಿ ಒಂದು ಎಜುಕೇಶನ್ ಆಗ್ಲಿ, ಪೊಲಿಟಿಕಲ್ ಇದ್ರಲ್ಲಾಗ್ಲಿ ಎಲ್ಲಾರನ್ನು ಒಟ್ಟು ಕರ್ಕೊಂಡ್ಬಂದು ಎಲ್ಲಾರ್ಗು ಬಹಳ ಸಹನೆಯಿಂದ ಅವರು ಮನೆಯವರು ಪ್ರತಿಯೊಬ್ಬರು ಎಲ್ಲಾನು ಅದೇ ರೀತಿಯಲ್ಲಿ ಆಧರಿಸಿ ನೋಡಿ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿರುವಂತ ನಾವು ಹೆಮ್ಮೆ ಪಡ್ತೀವಿ. ಬಟ್ ಇವತ್ತು ನಮಗೆ ಅದೊಂದು ದೊಡ್ಡ ವಾಯ್ಡ್ ಅಂತ ಆಗಿದೆ. ಅಲ್ಲಿಂದ ನಾವು ಹೊರಗಡೆ ಬರೋದು ಬಹಳ ಕಷ್ಟ. ಆದ್ರೆ ಅವ್ರ ಹೆಸರು ಅವ್ರು ಇಷ್ಟ ದಿವಸ ನಡೆಸ್ಕೊಟ್ಟಿದ್ನ ನಾವೆಲ್ಲರೂ ಮನೆಯವರು ಆಡಳಿತದವರು ಅವ್ರ ಜೊತೆಗೆ ನಾವು ಕೈ ಕೊಟ್ಟು ನಡೆಸಬೇಕು. ಅವ್ರನ್ನ ಕೊನೆ ಬಾರಿ ಯಾವಾಗಾದ್ರೂ ಭೇಟಿಯಾಗಿದ್ರೆ? ಅವರು ಹುಟ್ಟಿದಬ್ಬ ದಿವಸ ಬಂದು ನೋಡಿದ್ದು ಸರ್. ಯಾವ ರೀತಿ ಅಮ್ಮ ಅವ್ರ ಒಡನಾಟ ಶಾಮನೂರು ಶಿವಶಂಕರಪ್ಪನವ್ರದ್ದು? ಸಾಕಷ್ಟು ಹಿರಿಯರು, ಸಾಕಷ್ಟು ವಿಚಾರಗಳ ಗೊತ್ತಿರುವಂತಹ ವ್ಯಕ್ತಿ. ಯಾವ ರೀತಿ ಇತ್ತಮ್ಮ ಒಡನಾಟ? ಬಹಳ ಒಳ್ಳೆತನದಲ್ಲಿ ಎಲ್ಲರಿಗೂ ಕಿವಿ ಕೊಟ್ಟು ಕೇಳೋರು. ಏನ್ ಹೇಳ್ತಾರೆ, ಏನ್ ಬೇಕಿತ್ತು, ಬಂದಿರೋ ಉದ್ದೇಶ ಏನು, ಇದಿಷ್ಟೂ ಅವರ ಒಂದು ಅನಿಸಿಕೆಯಲ್ಲಿಟ್ಟು ನಮ್ಮನ್ನ ಕೇಳಿ ಏನ್ ಬೇಕು ಬೇಡ ಅಂತ ಹೇಳಿ ಅದನ್ನ ಅಷ್ಟೇ ಸುಲಭವಾಗಿ ಏನ್ ಮಾಡ್ಬೇಕು ಅನ್ನೋದು ನಾನು ಯಾವ ರೀತಿಲಿ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಾನು ತಿಳಿಸಿ ಹೇಳಿ ಕಳ್ಸೋರು. ಅಮ್ಮ ನೀವೇನು? ಸೊ ತುಂಬಾ ಕಷ್ಟ ಆಗತ್ತೆ. ಇಂತ ಒಳ್ಳೆ ವ್ಯಕ್ತಿ ಈಗ ನಮ್ಮ ಹತ್ರ ಇಲ್ಲದೆ ನಮ್ ಜೊತೆಗೆ ಏನು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಕ್ಕೆ ತೋರ್ಸಕ್ಕೆ ಯಾರು ನಮ್ಗೆ ಮಾರ್ಗದರ್ಶಕ ಇಲ್ಲದೆ ಇರೋದಕ್ಕೆ ತುಂಬಾ ಬೇಜಾರಾಗತ್ತೆ. ಬಟ್ ಇಷ್ಟ ದಿನ ಅವ್ರು ಏನೇನ್ ಮಾಡಿದ್ರೆ ತುಂಬಾನೇ ಯೋಚನೆ ಮಾಡಿ ಎಲ್ರೂ ಒಳ್ಳೇದಕ್ಕೆ, ಎಲ್ರಿಗೂ ಯಾವ ತರ ಏನ್ ಮಾಡಿದ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ಎಷ್ಟು ಜನಕ್ಕೆ ಅವ್ರ ಕಡೆಯಿಂದ ಏನ್ ಮಾಡ್ಬೇಕನ್ನೋದು ತುಂಬಾ ಇದರಿಂದ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಕೃತಜ್ಞತೆ ಎಲ್ಲರ ಕಡೆಯಿಂದಾನು. ಈಗ ಅದೇ ತುಂಬಾ ಬೇಜಾರಾಗತ್ತೆ ಸರ್. ಅವರು ಪ್ರವೀಣ್ ಖಂಡಿತ. ಯಾಕಂದ್ರೆ ಈಗ ಮನೆ ಒಳಗೆ ಶಾಮನೂರು ಶಿವಶಂಕರಪ್ಪನವರು ವಾಸವಾಗಿರುವಂತಹ ಮನೆ ಒಳಗಡೆ ಅವರ ಮೃತದೇಹಕ್ಕೆ ಪೂಜಾ ಕೈಂಕರ್ಯ ನಡೀತಿರುವಂತದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯ ಪೂಜಾ ಪುರಸ್ಕಾರ. ಈ ಪೂಜೆ ಮುಗಿದ ನಂತರ ನೇರವಾಗಿ ಇಲ್ಲಿಂದ
ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾರೆ. ಸಾಯಿಬಾಬಾ ಮಂದಿರದ ಹತ್ರ ಪೂಜೆ ಕೈಂಕರ್ಯಗಳ ನಡೆದ ನಂತರ ಮುಂದೆ ಅವರ ಪಾರ್ಥಿವ ಶರೀರವನ್ನ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡುವಂತದ್ದು. ಯಾಕಂದ್ರೆ ರಾಜ್ಯಾದ್ಯಂತ ಸಾಕಷ್ಟು ಅವರ ಅಭಿಮಾನಿಗಳಿರುವಂತದ್ದು. ಈಗಾಗಲೇ ದಾವಣಗೆರೆಯತ್ತ ಆಗಮಿಸುವಂತ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಶಮೂರ್ ಶಿವಶಂಕರಪ್ಪನವರನ್ನ ಕೊನೆ ಬಾರಿಗೆ ನೋಡಬೇಕು ಅನ್ನುವಂತಹ ಆಸೆ ಇರುವಂತದ್ದು. ಯಾಕಂತಂದ್ರೆ ಇನ್ನು ಮುಂದೆ ಅವರು ನಮಗೆ ದೈಹಿಕವಾಗಿ ಸಿಗುವುದಿಲ್ಲ, ಅವರ ಅಂತಿಮ ದರ್ಶನವನ್ನ ನಾವು ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ವಿವಿಧೆಡೆಯಿಂದ ಈಗಾಗಲೇ ಅಭಿಮಾನಿಗಳು ಆಗಮಿಸುತ್ತಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಹೈಸ್ಕೂಲ್ ಫೀಲ್ಡ್ ನಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಸಹ ಮಾಡಿರುವಂತದ್ದು. ಸಾಕಷ್ಟು ಪೊಲೀಸ್ ಸಪ್ಪಗಾವಲನ್ನಲ್ಲಿ ಹಾಕಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಸಿಎಂ ಡಿಸಿಎಂ ಆದಿಯಾಗಿ ಸಾಕಷ್ಟು ಸಚಿವರು ಶಾಸಕರು ಏನು ಅವರ ಅಂತಿಮ ದರ್ಶನಕ್ಕೆ ಬರುವ ನಿಟ್ಟಿನಲ್ಲಿ ಈಗಾಗಲೇ ದಾವಣಗೆರೆಯಲ್ಲೆಲ್ಲ ಸಾಕಷ್ಟು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಎಲ್ಲೆಡೆಯೂ ಸಹ ಪೊಲೀಸ್ ಹದ್ದಿನ ಕಣ್ಣಿಟ್ಟಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಗೆಸ್ಟ್ ಏನು ಜನಪ್ರತಿನಿಧಿಗಳು ವಿಐಪಿಗಳು ಬರೋದ್ರಿಂದ ಇವತ್ತು ನಿಜಕ್ಕೂ ದಾವಣಗೆರೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಏನು ಸಾಕಷ್ಟು ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನು ಅಭಿಮಾನಿಗಳು ಕ್ಷಣದಿಂದ ಕ್ಷಣಕ್ಕೂ ಸಹ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾರೆ. ಅವರ ಮನೆ ಹತ್ರ ಎಲ್ಲ ಹರಿದು ಬರ್ತಾ ಇದ್ದಾರೆ. ಪೊಲೀಸರು ಸಹ ಅವರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಸ್ಕೂಲ್ ಫೀಲ್ಡ್ ಗೆ ಹೋಗಿ ಅಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ ಸಾಕಷ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅವರ ಅಭಿಮಾನಿಗಳು ಮನೆ ಹತ್ರನೇ ಬರ್ತಿರೋದು. ನಾವು ಇಲ್ಲೇ ಮನೆ ಹತ್ರನೇ ಅವರ ಒಂದು ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾದು ನಿಂತಿರುವಂತದನ್ನ ನಾವು ಈಗ ಗಮನಿಸಬಹುದು. ಅಂದ್ರೆ ಮಹಿಳೆಯರು ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಇಲ್ಲೇನು ಕರೆದುಕೊಂಡು ಬಂದಿದ್ದಾರೆ. ನಾವು ಕೊನೆಗೆ ಅವರ ದರ್ಶನವನ್ನ ಇಲ್ಲೇ ಮನೆಯಲ್ಲೇನು ಮಾಡಬೇಕು, ಹೈಸ್ಕೂಲ್ ಮೈದಾನದಲ್ಲೂ ಮಾಡಬೇಕು ಅಂತೇಳಿ ಅವರು ಈಗಾಗಲೇ ನಿಂತಿರುವಂತಹ ಇರುವಂತಹ ಇನ್ನಷ್ಟು ಮಹಿಳೆಯರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಹೇಳಿ ಶಾಮನೂರ್ ಶಿವಶಂಕರಪ್ಪನವರು ನಮ್ಮ ಜೊತೆಗೆ ಬೌದ್ಧಿಕವಾಗಿ ಇಲ್ಲ, ಸಾಕಷ್ಟು ಅವರ ಭಕ್ತರಲ್ಲ ಈಗ ಒಂದು ಶೋಕ ಸಾಗರದಲ್ಲೇ ತೇಲಿದಂತ ಆಗ್ತಾ ಇದೆ. ಏನ್ ಹೇಳ್ತೀರಮ್ಮ? ಬಹಳ ಸಂತಾಪ ಆಗಿದೆ ಸರ್. ಬರೀ ಅವರು ಊರಂತ ನೋಡ್ಲಿಲ್ಲ, ಎಲ್ರನ್ನು ಇರೋರ್ನ ಎಲ್ಲಾರನ್ನು ಒಟ್ಟುಗೂಡಿಸಿ ಒಂದು ಎಜುಕೇಶನ್ ಆಗ್ಲಿ, ಪೊಲಿಟಿಕಲ್ ಇದ್ರಲ್ಲಾಗ್ಲಿ ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡ್ಬಂದು ಎಲ್ಲಾರ್ಗು ಬಹಳ ಸಹನೆಯಿಂದ ಅವರು ಮನೆಯವರು ಪ್ರತಿಯೊಬ್ಬರು ಎಲ್ಲಾನು ಅದೇ ರೀತಿಯಲ್ಲಿ ಆಧರಿಸಿ ನೋಡಿ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿರುವಂತ ನಾವು ಹೆಮ್ಮೆ ಪಡ್ತೀವಿ. ಬಟ್ ಇವತ್ತು ಅದೊಂದು ನಮಗೆ ಅದೊಂದು ದೊಡ್ಡ ವಾಯ್ಡ್ ಅಂತ ಆಗಿದೆ. ಅಲ್ಲಿಂದ ನಾವು ಹೊರಗಡೆ ಬರೋದು ಬಹಳ ಕಷ್ಟ. ಆದ್ರೆ ಅವ್ರ ಹೆಸರು ಅವ್ರು ಇಷ್ಟ ದಿವಸ ನಡೆಸ್ಕೊಟ್ಟಿದ್ನ ನಾವೆಲ್ಲರೂ ಮನೆಯವರು ಆಡಳಿತದವರು ಅವ್ರ ಜೊತೆಗೆ ನಾವು ಕೈ ಕೊಟ್ಟು ನಡೆಸಬೇಕು. ಅವ್ರನ್ನ ಕೊನೆ ಬರಿ ಯಾವಾಗಾದ್ರೂ ಭೇಟಿಯಾಗಿದ್ರೆ? ಅವರು ಹುಟ್ಟಿದಬ್ಬ ದಿವಸ ಬಂದು ನೋಡಿದ್ದು ಸರ್ನ. ಯಾವ ರೀತಿ ಅಮ್ಮ ಅವ್ರ ಒಡನಾಟ? ಶಾಮನೂರ್ ಶಿವಶಂಕರಪ್ಪನವ್ರದ್ದು ಸಾಕಷ್ಟು ಹಿರಿಯರು, ಸಾಕಷ್ಟು ವಿಚಾರಗಳ ಗೊತ್ತಿರುವಂತಹ ವ್ಯಕ್ತಿ. ಯಾವ ರೀತಿ ಇತ್ತಮ್ಮ ಒಡನಾಟ? ಬಹಳ ಒಳ್ಳೆತನದಲ್ಲಿ ಎಲ್ಲರಿಗೂ ಕಿವಿ ಕೊಟ್ಟು ಕೇಳೋರು. ಏನ್ ಹೇಳ್ತಾರೆ, ಏನ್ ಬೇಕಿತ್ತು, ಬಂದಿರೋ ಉದ್ದೇಶ ಏನು, ಇದಿಷ್ಟೂ ಅವರ ಒಂದು ಅನಿಸಿಕೆಯಲ್ಲಿಟ್ಟು ನಮ್ಮನ್ನ ಕೇಳಿ ಏನ್ ಬೇಕು ಬೇಡ ಅಂತ ಹೇಳಿ ಅದನ್ನ ಅಷ್ಟೇ ಸುಲಭವಾಗಿ ಏನ್ ಮಾಡ್ಬೇಕು ಅನ್ನೋದು ನಾನು ಯಾವ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಾನು ತಿಳಿಸಿ ಹೇಳಿ ಕಳಿಸೋರು. ಅಮ್ಮ ನೀವೇನು? ಸೊ ತುಂಬಾ ಕಷ್ಟ ಆಗತ್ತೆ. ಇಂತ ಒಳ್ಳೆ ವ್ಯಕ್ತಿ ಈಗ ನಮ್ಮ ಹತ್ರ ಇಲ್ದೆ ನಮ್ ಜೊತೆಗೆ ಏನು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಕ್ಕೆ ತೋರ್ಸಕ್ಕೆ ಯಾರು ನಮ್ಗೆ ಮಾರ್ಗದರ್ಶಕ ಇಲ್ಲೇ ಇರೋದಕ್ಕೆ ತುಂಬಾ ಬೇಜಾರಾಗತ್ತೆ. ಬಟ್ ಇಷ್ಟ ದಿನ ಅವ್ರು ಏನೇನ್ ಮಾಡಿದ್ರೆ ತುಂಬಾನೇ ಯೋಚನೆ ಮಾಡಿ ಎಲ್ರೂ ಒಳ್ಳೇದಕ್ಕೆ, ಎಲ್ರಿಗೂ ಯಾವ ತರ ಏನ್ ಮಾಡಿದ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ಎಷ್ಟು ಜನಕ್ಕೆ ಅವ್ರ ಕಡೆಯಿಂದ ಏನ್ ಮಾಡ್ಬೇಕನ್ನೋದು ತುಂಬಾ ಇದರಿಂದ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಕೃತಜ್ಞತೆ ಎಲ್ಲರ ಕಡೆಯಿಂದಾನು. ಈಗ ಅದೇ ತುಂಬಾ ಬೇಜಾರಾಗತ್ತೆ ಸರ್. ಅವರು